ನಮಸ್ತೆ ಕನ್ನಡಿಗರೇ. ಎತ್ತಿನಹೊಳೆ ಯೋಜನೆ ದೊಡ್ಡಬಳ್ಳಾಪುರ ಜನತೆಗೆ ಈ ವರ್ಷ ಬರುತ್ತದೆ, ಮುಂದಿನ ವರ್ಷ ಬರುತ್ತದೆ ಎಂದು ಹೇಳುತ್ತಿದ್ದ ಅಧಿಕಾರಿಗಳು ಎತ್ತಿನಹೊಳೆ ಕಾಮಗಾರಿ ನಡೆಯುತ್ತಿದ್ದ ಸ್ಥಳದಲ್ಲಿ ಇಂದು ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮದಲ್ಲಿ ಎತ್ತಿನಹೊಳೆ ಕಾಮಗಾರಿ ನಡೆಯುತ್ತಿತ್ತು. ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಗುಡ್ಡವೊಂದು ಕುಸಿದು ಬಿಹಾರಿ ಮೂಲದ ವ್ಯಕ್ತಿ ಪೈಪ್ಲೈನ್ನ ಅಡೆ ಸಿಲುಕಿಕೊಂಡು ಸಾವನ್ನಪ್ಪಿದ್ದಾನೆ. ಇದರ ವಿಚಾರವಾಗಿ ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆ ನಡೆಸುತ್ತಿದ್ದಾರೆ. ಸರ್ ಹಂಗೆ ಜಮೀನು ನಿಮ್ದೇನಾ? ಜಮೀನು ನಮ್ದು. ಎಷ್ಟೊತ್ತಲ್ಲ ಆಗಿದ್ದು? ಇದು 1 ಗಂಟೆ ಆಯಿತು ಅಂತ ಹೇಳ್ತಾರೆ. 1 ಗಂಟೆಗೆ ಯಾರು ಫಸ್ಟ್ ನೋಡಿದ್ದಾನೆ? ನನಗೆ ಗೊತ್ತಿಲ್ಲ, ಯಾರು ನೋಡಿದ್ದವ್ರು ಬಂದು ಮೆಸೇಜ್ ಹೇಳಿದ್ರು, ಬಂದು ಆಗಿದೆ ಅಂತ ಮನೆಗೆ. ನಾನು ಇಲ್ಲಿ ಅದೇ ನನಗೆ ಹೇಳಿದ್ರೆ ಲೇಟಾಗಿ ಹೇಳಿದ್ದವರು 5 ಗಂಟೆ ಸುಮಾರು ಹೇಳಿದ್ರು. ನಾನು 5 ಗಂಟೆ ಸುಮಾರು ಬಂದಾಗ ಈ ಥರ ಎಲ್ಲ ಆಗಿತ್ತು. ಇಲ್ಲಿ ಕೆಲಸ ಮಾಡ್ತಿದ್ದವ್ರು ಇದ್ದರು, ಅವ್ರು ಕೇಳಿದ್ದಕ್ಕೆ ಇಲ್ಲ ಈ ಥರ ಪಕ್ಕದಲ್ಲಿರೋ ಮಣ್ಣು ಗುಡ್ಡೆ ಕುಸಿದ್ಬಿಟ್ಟು ಪೈಪ್ ಮೇಲೆ ಬಿತ್ತು. ವೆಲ್ಡಿಂಗ್ ಮಾಡ್ತಿದ್ದೆ, ನಮಗೆ 2 ಪೈಪ್ ಮಧ್ಯೆ ಪ್ರೆಸ್ ಆಗಿ ಅಲ್ಲಿ ಸ್ಥಳೀಯರ ಬಿದ್ದಿರೋದು? ಇಲ್ಲ, ಹೊರಗಡೆಯಿಂದ ಬಂದಿದ್ದು ಹರಿಯಾಣ ಇರಬೇಕು. ಹರಿಯಾಣ ಔಟ್ ಆಫ್ ಸ್ಟೇಟ್ ಗೊತ್ತಿಲ್ಲ, ಹೆಸರೇನು ಗೊತ್ತಿಲ್ಲ ನಮಗೇನದಿಲ್ಲ, ಡೀಟೇಲ್ ಗೊತ್ತಿಲ್ಲ. ಇಲ್ಲೇ ಅಂತಲ್ಲ, ಇಲ್ಲೇ ಮಾಡಲ್ಲ. ನಮ್ಮ ಮಧ್ಯೆ ಒಂದು ಗಲ್ಡರ್ಸ್ ಥರ ಕೊಟ್ಬಿಟ್ಟಿದ್ದೆ.